ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 12 ಗಂಟೆ ಆಗಿದೆ ಆಲ್ರೆಡಿ. ನಮ್ಮ ಬಾಸ್ ಅವರು ಇವತ್ತು ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಬಾಸ್ದು ಕಿರಿಕಿರಿ. ಸೊ ಅವ್ರನ್ನ ನೋಡಿಕೊಂಡು ಅವ್ರನ್ನ ಮೇಂಟೈನ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊತಾ ಇರಬೇಕು. ಸೊ ಇವತ್ತು ಟೋಫು ಆ್ಯಂಡ್ ಕ್ಯಾಪ್ಸಿಕಮ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ನಮ್ಮ ಬಾಸ್ ಅವ್ರು ನೋಡಿ ಏನು ಕತೆ ಮಾಡ್ತಿದ್ದಾರೆ. ವೆರಿ ಗುಡ್ ಚಿನ್ನಮ್ಮ, ವೆರಿ ಗುಡ್. ಎಲ್ಲ ತೆಗ್ದಿಡೋ, ಒಂದು ದೊಡ್ಡ ಕೆಲಸ ಮಾಡಿಕೊಡ್ತಾ ಇದೀಯ ನೀನು ನನಗೆ. ವೆರಿ ಗುಡ್. ಮೇಲಿಡೋಕ್ಕಾಗಲ್ಲ ನಿನಗೆ. ಇಲ್ಲೇ ಇಡು, ನಾನು ತೆಗ್ದಿಡ್ತೀನಿ. ಕೆಳಗಡೆ ಇಡು, ಕಾಲು ಬೀಳುತ್ತೆ. ವೆರಿ ಗುಡ್. ಇಡ್ತೀನಿ. ಸುಸ್ತಾಯ್ತಾ ಅಮ್ಮ? ಸುಸ್ತಾಯ್ತಾ? ಅಲ್ಲಿ ಹಾಲಲ್ಲಿರೋ ಟಾಯ್ಸು ಯಾರು ತೆಗ್ದಿಡ್ತಾರೆ? ಹಾಲಲ್ಲಿರೋದು ಯಾರು ತೆಗ್ದಿಡ್ತಾರೆ? ಇದೆಲ್ಲ ಟಾಯ್ಸು ಎಲ್ಲ ಹಾಕ್ತೀಯ? ಅದು ಬಾಯಲ್ಲಿ ಈ ಬಾಕ್ಸಲ್ಲಿ ಹಾಕು. ತಡಿ, ಓಪನ್ ಮಾಡ್ತೀನಿ. ಎಲ್ಲ ಟಾಯ್ಸ್ ತೆಗೆದು ಈ ಬಾಕ್ಸಲ್ಲಿ ಹಾಕು. ತೆಗ್ದಾಕೆಲ್ಲ. ಸೈಕಲ್ ಇಲ್ಲೇ ಇರಲಿ, ಅದಷ್ಟು ತೆಗ್ದಾಕು ಸಾಕು. ಸೈಕಲ್ ಇರಲಿ ಬಿಡು, ಏನಾಗಲ್ಲ. ಎಲ್ಲ ತೆಗ್ದಾಕ್ಬಿಟ್ಟು ಬಾ. ಆಯಿತು, ಎಲ್ಲ ತೆಗ್ದಿಟ್ಬಿಡ. ನಾನು ಅಡುಗೆ ಮಾಡ್ಕೊತೀನಿ. ನೀಟಾಗೆಲ್ಲ ಜೋಡಿಸಿ ಎಲ್ಲ ಬಾಕ್ಸಿಗೆ ಹಾಕಿ ಬರಬೇಕು. ಓಕೆ ಓಕೆ, ಗುಡ್ ಬಾಯ್. ಬಾಕ್ಸಲ್ಲಿರೋದೆಲ್ಲ ಮತ್ತೆ ಸುರಿಯಂಗಿಲ್ಲ. ಇಲ್ಲಿ ಮೊದಲಿಗೆ ನಾನು ಟೋಫು ಎಲ್ಲ ನೀಟಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಸೈಡಿಗೆ. ಸೊ ಅದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಬೇರೆದೆಲ್ಲ ಫ್ರೈ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಕೊನೆಗೆ ಇದನ್ನು ಹಾಕ್ಕೊಂಡ್ರೆ ಸಾಕು. ಸೊ ಇಲ್ಲಿ ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ನಾನು ಯೂಶ್ವಲಿ ಏನೇ ಅಡುಗೆ ಮಾಡಲಿ ಆಯಿಲ್ ಕಮ್ಮಿನೇ ಯೂಸ್ ಮಾಡೋದು. 1 ಸ್ಪೂನ್ 1.5 ಸ್ಪೂನ್ ಅದ್ರ ಮೇಲೆ ಜಾಸ್ತಿ ಯೂಸ್ ಮಾಡಲ್ಲ. ಜೊತೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಪ್ರಾನ್ಸ್ ಫ್ರೈ ಮಾಡೋದಿತ್ತು. ಸೊ ಎರಡಕ್ಕೂ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಆನಿಯನ್ನ ಫ್ರೈ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಸೊ ಕ್ಯಾಪ್ಸಿಕಮ್ ಫ್ರೈ ಆಗಲಿ. ಸೊ ಇಲ್ಲಿ ಜೊತೆಗೆ ರೈಸ್ ಕೂಡ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡಿ ಅನ್ನಕ್ಕೂ ಇಟ್ಕೊತಿದ್ದೀನಿ. ರೈಸ್ ಕ್ವಾಂಟಿಟಿ ಯಾವಾಗಲೂ ಕಮ್ಮಿನೇ ಮಾಡೋದು. ಬಿಕಾಸ್ ಕಾರ್ಬ್ಸ್ ಕಮ್ಮಿ ತೊಗೊಂಡ್ರೆ ಬೆಸ್ಟ್ ಅಲ್ವಾ ಅಂತ ಹೇಳಿ ನಾನು ರೈಸ್ ಯಾವಾಗಲೂ ಕಮ್ಮಿನೇ ಮಾಡ್ತೀನಿ. ಬೇರೆ ಪಲ್ಯಗಳು ಅಥವಾ ಏನಾದರೂ ಎಗ್ಗು ಫ್ರೈ ಆ ಥರ ಏನಾದರೂ ಇತ್ತಂದರೆ ಅದನ್ನು ಜಾಸ್ತಿ ಮಾಡಿಡ್ತೀನಿ. ಸೊ ಎಲ್ಲ ರೆಡಿ ಆಯ್ತು, ಮಾಡ್ಕೊತಾ ಇದ್ದೀನಿ ಇಲ್ಲಿ. ಜೊತೆಗೆ ನನ್ನ ಮಗನ ನೋಡ್ಕೊಂಡು ಮಾಡಬೇಕಲ್ಲ, ಎಷ್ಟು ಕಷ್ಟ ಅಲ್ಲ ಮಕ್ಕಳನ್ನ ನೋಡಿಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡು ಅಡುಗೆ ಮಾಡೋದು. ಬೇಗ ಆಗೋವಂಥ ಎಲ್ಲ ಕೆಲಸಗಳು ಕೂಡ ಡಿಲೇ ಆಗ್ತಾ ಹೋಗುತ್ತೆ. 1 ಅವರಲ್ಲಿ ಆಗೋದು 1.5 hour 2 hours ಹಿಂಗೆ ಆಗೋಗ್ಬಿಡುತ್ತೆ. ಅವ್ರನ್ನ ನೋಡ್ಕೊಂಡು ಮಾಡೋದಂತೂ ದೊಡ್ಡ ಕೆಲಸ. ಜೊತೆಗೆ ಇಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೂ ಬಂದದು ಟ್ರೈಪಾಡ್ ಬೀಳಿಸ್ದೆ, ಮೊಬೈಲ್ ಬೀಳಿಸ್ದೆ. ಅದು ಎಷ್ಟು ಸತಿ ಮೊಬೈಲು ಟ್ರೈಪಾಡೆಲ್ಲ ಬೀಳಿಸಿದಾನೋ ನಂದು. ಮತ್ತು ಬಂದು ಗ್ಯಾಸ್ ಸ್ಟವ್ ಆಫ್ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ ಇರ್ತಾನೆ. ಮಕ್ಕಳಂದರೆ ಹೀಗೆ ಅನಿಸುತ್ತಲ್ಲ, ನಿಮ್ಮ ಮನೇಲೂ ಹೀಗೆ ಇರ್ತಾರೆ. ಎಲ್ಲ ಮಕ್ಕಳದು ಅದೇ ಕತೆ, ಎಲ್ಲ ಅಮ್ಮಂದಿರದು ಇದೇ ಕತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡೇ ಮಾಡಬೇಕು. ಸೊ ಹಂಗೆ ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ಅವನು ಅವ್ರ ಪಪ್ಪನ ಜೊತೆ ರೂಮಲ್ಲಿ ಆಟ ಆಡ್ತಿದ್ದಾನೆ. ಸೊ ಕಿಚನ್ಗೆ ಬಂದಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಬಾಸ್ ಆಲ್ರೆಡಿ ಕಿಚನ್ಗೆ ಎಂಟ್ರಿ ಕೊಟ್ಟಿರ್ತಿದ್ರು.
ಇದು ಕ್ಯಾಪ್ಸಿಕಮ್ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ. ಇನ್ನು 1 ನಿಮಿಷ ಬಿಟ್ಬಿಡೋಣ ಫ್ರೈ ಆಗೋದಕ್ಕೆ. ರೈಸ್ ಕೂಡ ಆಗ್ತಾ ಇದೆ. ನನ್ನ ಸಾಂಬಾರು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ. ಇನ್ನೊಂದು 2 ಮಿನಿಟ್ಸ್ ಅದು ಕುಕ್ ಆಗಬೇಕು. ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಇಲ್ಲಿ ಪಕ್ಕದಲ್ಲೇ ಪ್ರಾನ್ಸ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಣಲಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲು ಆ್ಯಂಡ್ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ರಾನ್ಸ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ನೆನ್ನೆನೇ ಇಟ್ಬಿಟ್ಟಿದ್ವಿ. ನೆನ್ನೆ ತೊಗೊಂಬಂದಿದ್ರು ಅಶ್ವಿನ. ಸೊ ನೆನ್ನೆನೇ ಅದು ಪ್ರಾನ್ಸ್ ಮ್ಯಾರಿನೇಟ್ ಮಾಡಿಟ್ಟಾಗಿದೆ. ಸ್ವಲ್ಪ ಆನಿಯನ್ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್ ಕೂಡ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. 1-2-3 ಮಿನಿಟ್ಸ್ ಅದನ್ನು ಫ್ರೈ ಆಗಲಿ. ಈ ಕಡೆ ಇದು ಆಲ್ಮೋಸ್ಟ್ ಆಗಿದೆ. ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಕೊಡಬೇಕಿತ್ತು. ಅದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆ ಕೊಟ್ಬಿಡೋಣ ಅಂತೇಳಿ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೆನ್ನೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು. ಒಂದು ಸ್ವಲ್ಪ ಆನಿಯನ್ ಫ್ರೈ ಆಗ್ತಿದ್ದಂಗೆ ಇದನ್ನು ಹಾಕಿ ಕುಕ್ ಮಾಡಿದ್ರೆ ಆಲ್ಮೋಸ್ಟ್ ಮುಗೀತು ಪ್ರಾನ್ಸ್ ಫ್ರೈ. ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಅದಕ್ಕೆ. ಇದು ಇಲ್ಲಿ ಸಾಂಬಾರು ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅದು ಮುಗೀತು. ಹೆಂಗೆ ಅಂದರೆ ಈ ಥರ ಈ 4 ಒಲೆ ಇದೆ ಅಲ್ವಾ ಗ್ಯಾಸ್ದು, ತುಂಬ ಬೆನಿಫಿಟ್ಸ್ ಇದೆ. ತುಂಬ ಬೆನಿಫಿಟ್ಸ್ ನಮ್ಮಂತೂ ಸಿಕ್ಕಾಬಟ್ಟೆ ಹೆಲ್ಪ್ ಆಗ್ತಿದೆ ಇದರಿಂದ. ಎಲ್ಲ ಒಂದೊಂದು ಒಲೆಯಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂಬಿಡ್ಬೋದು ಬೇಗ ಬೇಗ. ಒಂದು ಕಡೆ ಸಾಂಬಾರು ಹೋಗ್ಬಿಡುತ್ತೆ, ಒಂದು ಕಡೆ ರೈಸು, ಒಂದು ಕಡೆ ಪಲ್ಯಗಳು, ಈ ಥರ ಏನಾದರೂ ಒಂದು ಕಡೆ ಫ್ರೈ ಮಾಡೋದಿದ್ರೆ ಅದು ಎಲ್ಲನೂ ಆಗೋಗ್ಬಿಡುತ್ತೆ. ನಾನು ಹಂಗೇ ಮಾಡ್ಕೊತಿರೋದು ಇವಾಗ. ನೋಡಿ, ಒಂದರ ಮೇಲೆ ಕ್ಯಾಪ್ಸಿಕಮ್ ಆ್ಯಂಡ್ ಟೋಫು ಫ್ರೈ ಮಾಡ್ತಾಯಿದ್ದೀನಿ, ಒಂದರಲ್ಲಿ ಪ್ರಾನ್ಸ್ ಮಾಡ್ತಾಯಿದ್ದೀನಿ, ಒಂದರಲ್ಲಿ ರೈಸ್ಗೆ ಇಟ್ಕೊಂಡಿದ್ದೀನಿ, ಒಂದರಲ್ಲಿ ಸಾಂಬಾರು ಇಟ್ಕೊಂಡಿದ್ದೀನಿ. ಎಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ. ಮೊದಲಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ವೆಜಿಟೇಬಲ್ಸು, ಜಸ್ಟ್ ಒಂದೊಂದು ಒಲೆಯಲ್ಲಿ ಒಂದೊಂದೊಂದೊಂದು ಹಾಕ್ಕೊಂಡು ಮಾಡ್ಕೊಳ್ಳೋದು, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇವಾಗ ಇಲ್ಲಿ ಟೋಫು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೋಫು ಆಲ್ರೆಡಿ 3/4% ಬೆಂದಿದೆ ಅಲ್ವಾ. ಸೊ ಒಂದು 5 ಮಿನಿಟ್ಸ್ ಇವಾಗ ಕುಕ್ ಆದರೆ ಸಾಕು, ಆಲ್ಮೋಸ್ಟ್ ಮುಗೀತದು. ಇವಾಗ ಸ್ವಲ್ಪ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಆ್ಯಡ್ ಮಾಡ್ಕೊಂಡು. ಜೊತೆಗೆ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗೆಲ್ಲ ಫ್ರೈ ಕೊಟ್ಟರೆ ಒಂದು 2 ಮಿನಿಟ್ಸ್ ಕುಕ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಮುಗೀತು. ಇದಿಷ್ಟೇ ಈಸಿ, ಚಿಕ್ಕದಾಗಿ ಆಗೋಗ್ಬಿಡುತ್ತೆ. ಇದ್ರ ಜೊತೆಗೆ ಪ್ರಾನ್ಸ್ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಪ್ರಾನ್ಸ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಆಲ್ರೆಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಆಲ್ಮೋಸ್ಟ್ ಇದನ್ನು ಒಂದು 5 ಮಿನಿಟ್ಸ್ ಕುಕ್ ಆಗಬೇಕು. ಇವಾಗ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಟ್ಟರೆ ಅದನ್ನು ಆಲ್ಮೋಸ್ಟ್ ಮುಗೀತು. ಇದು ಆಲ್ಮೋಸ್ಟ್ ಆಗಿದೆ. ಈಸಿ ಆಯಿತಾ, ಬೇಗ ಆಗೋಗ್ಬಿಡುತ್ತೆ. ಬ್ಯುಸಿ ಇರ್ತೀರ, ಎಷ್ಟೋ ಬ್ಯುಸಿ ಮಾಮ್ಸ್, ವರ್ಕ್ಗೆ ಹೋಗೋರು ಇರ್ತಾರೆ, ಅಥವಾ ಮನೇಲೇ ಮಕ್ಕಳು, ಸಣ್ಣ ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಮಾಡುವಾಗ ಈ ಥರ ಸೈಡ್ಸ್ಗೆ ಅಂದರೆ ಅನ್ನ ಸಾಂಬಾರು ಜೊತೆಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗಬೇಕು ಆ್ಯಂಡ್ ಹೆಲ್ತ್ ಬೆನಿಫಿಟ್ಸು ಇರಬೇಕು. ಸೊ ಆವಾಗ ಈ ಥರ ಒಂದು ರೆಸಿಪಿನ ಮಾಡ್ಕೊಬೋದು ಈಸಿಯಾಗಿ. ನಾನಿಲ್ಲಿ ಆಲ್ರೆಡಿ 1 ವೀಕಿಂದ ಅಲ್ಲ, ಒಂದು 10 ಡೇಸಿಂದ ತೆಗೆದಿರೋಂಥ ಬೆಣ್ಣೆ ಅದು. ನಿಮಗೆ ಗೊತ್ತು, ಆಲ್ರೆಡಿ ನಂದು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ, ಲಾಸ್ಟ್ ವೀಡಿಯೋಸಲ್ಲೆಲ್ಲ. ಸೊ ನಾನು ಡೈಲಿ ಮಜ್ಜಿಗೆ ಮಾಡ್ಕೊತೀನಿ. ಸೊ ಒಂದು 15 ಡೇಸ್ ಒನ್ಸು ತುಪ್ಪ ಮಾಡ್ಕೊತೀನಿ, ಇದು ಬೆಣ್ಣೆ ಎಲ್ಲ ಯೂಸ್ ಮಾಡಿ. ಸೊ ನೀವು ನೋಡ್ತಿರ್ಬೋದು, ನಾನು 1 ಲೀಟರ್ ಹಾಲು ತರಿಸೋದು. 1 ಲೀಟರ್ ಹಾಲಲ್ಲಿ ನನಗೆ ಇಷ್ಟು ಬೆಣ್ಣೆ ಸಿಗುತ್ತೆ. ಒಂದೊಂದ್ಸಲ ಇದಕ್ಕಿಂತ ಜಾಸ್ತಿನೂ ಸಿಗುತ್ತೆ. ಇವತ್ತು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸಿಕ್ಕಿದೆ, ಒಂದೊಂದ್ಸಲ ಇದಕ್ಕಿಂತ ಜಾಸ್ತಿನೂ ಸಿಗುತ್ತೆ. ಅಂದರೆ ಕೆನೆ ಏನು ಹಾಲನ್ನ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಅದರಲ್ಲಿ ಕೆನೆ ಹೇಗೆ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ಕೆನೆ ಬಂದಿತ್ತಂದರೆ ಬೆಣ್ಣೆನೂ ಕೂಡ ಜಾಸ್ತಿ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಪ್ರಾನ್ಸ್ ಫ್ರೈ ಆಗ್ತಾಯಿದೆ.
ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ. ಒಂದು 2-3 ಮಿನಿಟ್ಸ್ ಕುಕ್ ಆದರೆ ಸಾಕು. ಇದು ಆಲ್ಮೋಸ್ಟ್ ಮುಗೀತು. ಅನ್ನ, ಸಾಂಬಾರ್ ಆ್ಯಂಡ್ ಕ್ಯಾಪ್ಸಿಕಮ್ ಟೋಫು ಫ್ರೈ ಎಲ್ಲ ಆಲ್ರೆಡಿ ರೆಡಿಯಾಗಿದೆ. ಇದನ್ನು ಕೂಡ ಇನ್ನೊಂದು 2-3 ಮಿನಿಟ್ಸಲ್ಲಿ ರೆಡಿ ಆಗೋಗ್ಬಿಟ್ಟಿರುತ್ತೆ. ಊಟ ಮಾಡೋದಷ್ಟೇ. ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ನಮಗೆ, ಅದನ್ನು ಮುಗಿಸ್ಕೊಂಡು ಊಟ ಮಾಡ್ಕೊತೀವಿ. ಅಷ್ಟೊಂದು ಮಸಾಲೆ ಹೆಂಗಾಯ್ತು? ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ, ಅದು ಬೇಯಲಿ. ಒಂಚೂರು ಇವಾಗ ಆ್ಯಕ್ಚುಲಿ ಮಧ್ಯಾಹ್ನ ಆಗಿದೆ ಆಯಿತಾ. ಮಧ್ಯಾಹ್ನ ಒಂದು 2 o'clock ಅನಿಸುತ್ತೆ. ಸೊ ನೋಡಿ ವೆದರ್ ಹೆಂಗಿದೆ. ಮಧ್ಯಾಹ್ನ 2 o'clock ಆಗಿದ್ರು ಈ ಸೀಸನ್ನೇ ಹೆಂಗೆ ಅಲ್ವಾ. ಜೂನ್ ಜುಲೈ ಬಂತಂದರೆ ಮಾರ್ನಿಂಗ್ ಅನ್ನಂಗಿಲ್ಲ, ಮಧ್ಯಾಹ್ನ ಅನ್ನಂಗಿಲ್ಲ, ಈವ್ನಿಂಗ್ ಅನ್ನಂಗಿಲ್ಲ. ಯಾವಾಗ ಬೇಕಂದರೆ ಆವಾಗ ಮಳೆ ಬರ್ತಿರುತ್ತೆ. ನನಗಂತೂ ಈ ಸೀಸನ್ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಬೇಕಾದರೂ ಮಳೆ ಬರಲಿ, ಖುಷಿ ನನಗೆ. ಇಲ್ಲಿ ನೋಡಿ ಇವ್ರದ್ದು ಅಪ್ಪ ಮಕ್ಕಂದು ಕತೆ. ಸೊ ನನ್ನ ವೀಡಿಯೋದಲ್ಲಿ ಮಧ್ಯೆ ಇವ್ರದ್ದು ವಾಯ್ಸ್ ಕೇಳಿಸ್ತಿದೆ ಅಲ್ವಾ. ಇವರು ಇದೇ ಆಟ ಆಡ್ತಿರೋದು. ಇವರು ಅಷ್ಟೊತ್ತಿಂದ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಕೂಗಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇಬ್ಬರದು ಜೋರಾಗೋಗಿದೆ ಆಟಗಳಲ್ಲಿ. ಅವ್ರು ಇವನು ಕುಡಿಯೋದಂತೆ, ಇವನು ಅವ್ರು ಕುಡಿಯೋದಂತೆ. ಇವರಿಗೆ ವೀಕೆಂಡ್ ಸಿಕ್ಬಿಟ್ರಂತೂ ಮುಗೀತು ಕತೆ. ಮಗನ ಜೊತೆ ಆಟ ಆಡ್ಕೊಂಡಿರೋದು. ಸೊ ನಾನು ಬೆಡ್ ಕೆಳಗಡೆ ಹಾಸ್ಕೊಂಡು ಮಲ್ಕೋತೀನಿ. ಅವ್ನಿಗಿನ್ನ 2 years ಅಲ್ವಾ. ಸೊ ಬಿದ್ದರೆ ಅಂತ ಭಯ ನನಗೆ. ಸೊ ಹಂಗಾಗಿ ಕೆಳಗಡೆ ಬೆಡ್ ಹಾಸಿರ್ತೀನಿ. ಇಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ರೆಡಿ ಟು ಈಟ್. ನೀವು ನೋಡ್ತಾ ಇರ್ಬೋದು, ಎಲ್ಲ ಕೂಡ ರೆಡಿ ಆಗಿದೆ. ಪ್ರಾನ್ಸ್ ಫ್ರೈ ಕೂಡ ರೆಡಿ ಆಗಿದೆ. ಅದನ್ನು ಮುಗೀತು ಫ್ರೈ ಆಗಿ. ಊಟ ಮಾಡೋದಷ್ಟೇ ಬಾಕಿ. ಸೊ ಇವಾಗ ಊಟಕ್ಕೆ ರೆಡಿ ಮಾಡ್ಕೊತೀನಿ. ನೋಡಿ, ದಿಸ್ ಇಸ್ ಹೌ ಮೈ ಪ್ಲೇಟ್ ಲುಕ್ಸ್ ಬೇಸಿಕಲಿ. ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಯಾವಾಗಲೂ. ರೈಸ್, ಸಾಂಬಾರ್, ಪಲ್ಯ ಈ ಥರ.